ಕೆಲವೊಮ್ಮೆ ಒಂದು ಸಣ್ಣ ಕ್ಲೂ ಇಡೀ ಸ್ಟೋರಿಯನ್ನೇ ಬದಲಾಯಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಅವೈಲಬಲ್ ಇರುವ 7 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳನ್ನು ರೆಕಮೆಂಡ್ ಮಾಡ್ತೀನಿ. ಕ್ರೈಮ್ ಇನ್ವೆಸ್ಟಿಗೇಷನ್, ಸೈಕಲಾಜಿಕಲ್ ಥ್ರಿಲ್, ಮಿಸ್ಟ್ರಿ, ಸರ್ವೈವಲ್ ಹೀಗೆ ಪ್ರತಿಯೊಂದು ಸೀರೀಸ್ ಕೂಡ ವಿಭಿನ್ನ ಕಾನ್ಸೆಪ್ಟ್ ಮತ್ತು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದು ಕಂಪ್ಲೀಟ್ ಸ್ಪಾಯ್ಲರ್ ಫ್ರೀ ಡಿಸ್ಕಷನ್ ಆಗಿರುತ್ತೆ. ಹಾಗಾಗಿ ಯಾವ ಸೀರೀಸ್ ನಿಮ್ಮ ವಾಚ್ ಲಿಸ್ಟ್ಗೆ ಸೇರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಕೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂತಹ ಬೆಸ್ಟ್ ಮೂವೀಸ್ ಮತ್ತು ವೆಬ್ ಸೀರೀಸ್ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ನಮ್ಮ ಲಿಸ್ಟ್ನ ನಂಬರ್ 7 ಸೀರೀಸ್ನಿಂದ. 7ನೇ ನಂಬರ್ನಲ್ಲಿರುವುದು ಒಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ನವೆಂಬರ್ ಸ್ಟೋರಿ. ಇಲ್ಲಿ ಒಬ್ಬ ಫೇಮಸ್ ಕ್ರೈಮ್ ರೈಟರ್ ತನ್ನ ಮೆಮೊರಿ ಲಾಸ್ನಿಂದಾಗಿ ತನ್ನ ಹಿಂದಿನ ಘಟನೆಗಳನ್ನೇ ನೆನಪಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಲ್ಲಿರುತ್ತಾನೆ. ಆದರೆ ಒಂದು ದಿನ ಅವನು ಒಂದು ಮರ್ಡರ್ ಸೀನ್ನಲ್ಲಿ ಡೆಡ್ ಬಾಡಿಯ ಪಕ್ಕದಲ್ಲಿ ಪತ್ತೆಯಾಗುತ್ತಾನೆ. ಅವನ ಮಗಳು ತನ್ನ ಫಾದರ್ ನಿಜವಾಗಿಯೂ ಇನ್ನೋಸೆಂಟ್ ಅನ್ನೋದನ್ನು ಪ್ರೂವ್ ಮಾಡಲು ಈ ಇನ್ವೆಸ್ಟಿಗೇಷನ್ಗೆ ತಾನೇ ಇಳಿಯುತ್ತಾಳೆ. ಆದರೆ ಅವಳು ಈ ಕೇಸ್ನ ಹಿಂದೆ ಹೋಗುತ್ತಿದ್ದಂತೆ ಒಂದೊಂದೇ ಶಾಕಿಂಗ್ ಸೀಕ್ರೆಟ್ಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಹೊರಗೆ ಬರಲು ಶುರುವಾಗುತ್ತವೆ. ತನ್ನ ಫಾದರ್ನನ್ನು ಪ್ರೊಟೆಕ್ಟ್ ಮಾಡ್ತಾ ನಿಜವಾದ ಕಿಲ್ಲರ್ ಯಾರು ಅನ್ನೋದನ್ನು ಫೈಂಡ್ ಮಾಡುವ ಈ ಕ್ರೈಮ್ ಥ್ರಿಲ್ಲರ್ ಸೀರೀಸ್ನಲ್ಲಿರುವ ಮಿಸ್ಟರಿ ಮತ್ತು ಎಮೋಷನಲ್ ಕನೆಕ್ಷನ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಬಹುದು. ನವೆಂಬರ್ ಸ್ಟೋರಿ ಸೀರೀಸ್ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಡಬ್ಬಿಂಗ್ನೊಂದಿಗೆ ಅವೈಲೇಬಲ್ ಇದೆ. ಈಗ ನಮ್ಮ ಲಿಸ್ಟ್ನಲ್ಲಿ 6ನೇ ಸ್ಥಾನದಲ್ಲಿರುವುದು ಒಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ದ ಹಾರ್ಡ್. ರಾಜಸ್ಥಾನದ ಒಂದು ಸಣ್ಣ ಟೌನ್ನಲ್ಲಿ ಯುವತಿಯರು ಒಂದಾದ ಮೇಲೆ ಒಂದರಂತೆ ಮಿಸ್ಟೀರಿಯಸ್ ಆಗಿ ಡೆಡ್ ಆಗಿ ಪತ್ತೆ ಆಗ್ತಾರೆ. ಹೊರಗಿನಿಂದ ನೋಡಿದಾಗ ಈ ಕೇಸಸ್ ಸಿಂಪಲ್ ಸ್ಯೂಸೈಡ್ಗಳಂತೆ ಕಾಣ್ತವೆ. ಆದರೆ ಒಬ್ಬ ಅಂಡರ್ಡಾಗ್ ಪೊಲೀಸ್ ಆಫೀಸರ್ ಈ ಕೇಸಸ್ನ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಲು ಶುರು ಮಾಡಿದಾಗ ಇದರ ಹಿಂದೆ ಒಂದು ಡಾರ್ಕ್ ಮತ್ತು ಶಾಕಿಂಗ್ ಪ್ಯಾಟರ್ನ್ ಇರೋದು ಗೊತ್ತಾಗುತ್ತೆ. ಇಲ್ಲಿಂದ ಶುರುವಾಗುತ್ತೆ ಒಂದು ಇಂಟೆನ್ಸ್ ಕ್ಯಾಟ್ ಅಂಡ್ ಮೌಸ್ ಗೇಮ್. ಒಂದು ಕಡೆ ತನ್ನ ಇನ್ವೆಸ್ಟಿಗೇಷನ್ ಮೂಲಕ ಟ್ರೂತ್ ಹೊರಗೆ ತರಲು ಪ್ರಯತ್ನಿಸುವ ಪೊಲೀಸ್ ಆಫೀಸರ್, ಮತ್ತೊಂದು ಕಡೆ ತನ್ನ ನಿಜವಾದ ಐಡೆಂಟಿಟಿಯನ್ನು ತುಂಬಾ ಸ್ಮಾರ್ಟ್ ಆಗಿ ಹೈಡ್ ಮಾಡ್ತಾ ಇರೋ ಒಬ್ಬ ಡೇಂಜರಸ್ ಕ್ರಿಮಿನಲ್. ಆದರೆ ಈ ಸೀರೀಸ್ನ ಸ್ಪೆಷಲ್ ವಿಷಯ ಏನು ಅಂದ್ರೆ ಇಲ್ಲಿ ಕೇವಲ ಕಿಲ್ಲರ್ ಯಾರು ಅನ್ನುವ ಮಿಸ್ಟ್ರಿಯನ್ನ ಮಾತ್ರ ಫೋಕಸ್ ಮಾಡಿಲ್ಲ. ಕಿಲ್ಲರ್ ಯಾರು ಅನ್ನೋದು ನಮಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ನಿಜವಾದ ಥ್ರಿಲ್ ಶುರುವಾಗೋದು ಪೊಲೀಸ್ ಅವನ ವಿರುದ್ಧ ಎವಿಡೆನ್ಸ್ ಹೇಗೆ ಕಲೆಕ್ಟ್ ಮಾಡ್ತಾಳೆ, ಅವನನ್ನ ಕಾನೂನಿನ ಮುಂದೆ ಹೇಗೆ ತರ್ತಾಳೆ ಅನ್ನೋದ್ರಲ್ಲಿ. ಇದರ ಜೊತೆಗೆ ಸೀರೀಸ್ನಲ್ಲಿ ಸೋಷಿಯಲ್ ಪ್ರೆಷರ್, ಕಾಸ್ಟ್ ಬಯಾಸ್ ಮತ್ತು ಪೇಟ್ರಿಯಾರ್ಕಿ ರೀತಿಯ ಇಶ್ಯೂಸ್ಗಳನ್ನು ರಿಯಲಿಸ್ಟಿಕ್ ಆಗಿ ತೋರಿಸಲಾಗಿದೆ. ದ ಹಾರ್ಡ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಈಗ ನಮ್ಮ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿರೋದು ಎಕ್ಸಾಮ್. ಇದು ಒಂದು ಇಂಟೆನ್ಸ್ ಸೋಷಿಯಲ್ ಥ್ರಿಲ್ಲರ್ ವೆಬ್ ಸೀರೀಸ್. ಕಥೆಯಲ್ಲಿ ಝಾನ್ಸಿ ಅನ್ನೋ ಒಂದು ಯಂಗ್ ವುಮೆನ್ ತನ್ನ ಪಾಸ್ಟ್ಗೆ ಸಂಬಂಧಿಸಿದ ಒಂದು ಮಿಸ್ಟೀರಿಯಸ್ ಮಿಷನ್ಗಾಗಿ ತುಂಬಾ ಡೇಂಜರಸ್ ಗೇಮ್ಗೆ ಎಂಟರ್ ಆಗ್ತಾಳೆ. ಒಬ್ಬ ಪೊಲೀಸ್ ಆಫೀಸರ್ನ ಐಡೆಂಟಿಟಿಯನ್ನು ಇಮಿಟೇಟ್ ಮಾಡಿಕೊಂಡು ಎಕ್ಸಾಮ್ ಸಿಸ್ಟಮ್ನ ಹಿಂದೆ ನಡೆಯುತ್ತಿರುವ ಒಂದು ಬಿಗ್ ಸ್ಕ್ಯಾಮ್ನ ಒಳಗೆ ಇನ್ಫಿಲ್ಟ್ರೇಟ್ ಆಗ್ತಾಳೆ. ಇಲ್ಲಿ ಕೇವಲ ಪೇಪರ್ ಲೀಕ್ ಮಾತ್ರ ಅಲ್ಲ, ಬ್ರೈಬರಿ, ಡಮ್ಮಿ ಕ್ಯಾಂಡಿಡೇಟ್ಸ್ ಮತ್ತು ಪವರ್ಫುಲ್ ಪೀಪಲ್ಗಳ ಇನ್ವಾಲ್ವ್ಮೆಂಟ್ ಇರೋ ಒಂದು ಬಿಗ್ ನೆಟ್ವರ್ಕ್ ಅವಳಿಗೆ ಎದುರಾಗುತ್ತೆ. ಆದರೆ ಈ ಸಿಸ್ಟಮ್ನ ಒಳಗೆ ಹೋಗಿ ಟ್ರೂತ್ ಹೊರಗೆ ತರೋದು ಅಷ್ಟು ಈಸಿ ಆಗಿರಲ್ಲ. ಯಾಕಂದ್ರೆ ಅವಳ ಸುತ್ತಮುತ್ತ ಇರೋ ಪ್ರತಿಯೊಬ್ಬರೂ ಸಸ್ಪೆಕ್ಟ್ ಆಗಿರ್ಬೋದು ಮತ್ತು ಒಂದು ಸಣ್ಣ ಮಿಸ್ಟೇಕ್ ಆದರೂ ಅವಳ ಅಸಲಿ ಐಡೆಂಟಿಟಿ ಎಕ್ಸ್ಪೋಸ್ ಆಗ್ಬೋದು. ಹಾಗಾಗಿ ಇಡೀ ಸೀರೀಸ್ನಲ್ಲಿ ಥ್ರಿಲ್ ಏನು ಅಂದ್ರೆ ಅವಳು ಈ ಬಿಗ್ ಸ್ಕ್ಯಾಮ್ನನ್ನ ಎಕ್ಸ್ಪೋಸ್ ಮಾಡ್ತಾಳಾ ಅಥವಾ ತಾನೇ ಈ ಡೇಂಜರಸ್ ಸಿಸ್ಟಮ್ನಲ್ಲಿ ಸಿಕ್ಕಾಕೊಡ್ತಾಳಾ ಅನ್ನೋದು. ಎಕ್ಸಾಮ್ ದ ಸಿಸ್ಟಮ್ ಎಕ್ಸ್ಪೋಸ್ಡ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಡಬ್ಬಿಂಗ್ನೊಂದಿಗೆ ಅವೈಲೇಬಲ್ ಇದೆ. ಈಗ ನಮ್ಮ ಲಿಸ್ಟ್ನಲ್ಲಿ 4ನೇ ಸ್ಥಾನದಲ್ಲಿರೋದು ದ ವಿಲೇಜ್. ಇದು ಒಂದು ಡಾರ್ಕ್ ಹಾರರ್ ಥ್ರಿಲ್ಲರ್ ವೆಬ್ ಸೀರೀಸ್. ಕಥೆಯಲ್ಲಿ ಡಾಕ್ಟರ್ ಗೌತಮ್ ತನ್ನ ವೈಫ್ ಮತ್ತು ಡಾಟರ್ ಜೊತೆ ಒಂದು ರೋಡ್ ಟ್ರಿಪ್ಗೆ ಹೋಗ್ತಾನೆ. ಆದರೆ ಅವರ ಕಾರ್ ಒಂದು ರಿಮೋಟ್ ಏರಿಯಾದಲ್ಲಿ ಬ್ರೇಕ್ ಡೌನ್ ಆದ ನಂತರ ಅವರ ಜರ್ನಿ ಸಂಪೂರ್ಣವಾಗಿ ಒಂದು ನೈಟ್ ಮೇರ್ ಆಗಿ ಬದಲಾಗುತ್ತೆ. ತನ್ನ ಫ್ಯಾಮಿಲಿಯನ್ನು ಹುಡುಕ್ತಾ ಗೌತಮ್ ಒಂದು ಐಸೋಲೇಟೆಡ್ ವಿಲೇಜ್ಗೆ ಎಂಟರ್ ಆಗ್ತಾನೆ. ಆದರೆ ಆ ವಿಲೇಜ್ನಲ್ಲಿ ಅವನಿಗೆ ಎದುರಾಗೋದು ಕೇವಲ ಡಾರ್ಕ್ ಸೀಕ್ರೆಟ್ಸ್ ಮಾತ್ರ ಅಲ್ಲ, ಅಲ್ಲಿ ವಾಸಿಸುವ ಮಿಸ್ಟೀರಿಯಸ್ ಮತ್ತು ಡೇಂಜರಸ್ ಮ್ಯೂಟೆಂಟ್ಸ್ ಅವನ ರೆಸ್ಕ್ಯೂ ಮಿಷನ್ ಅನ್ನ ಇನ್ನಷ್ಟು ಡೇಂಜರಸ್ ಮಾಡ್ತಾರೆ. ಈಗ ಗೌತಮ್ ತನ್ನ ಫ್ಯಾಮಿಲಿಯನ್ನು ಸೇಫ್ ಆಗಿ ರೆಸ್ಕ್ಯೂ ಮಾಡಬೇಕು. ಆದರೆ ಅದಕ್ಕಾಗಿ ಅವನು ಆ ವಿಲೇಜ್ನ ಡಾರ್ಕ್ ಹಿಸ್ಟ್ರಿ, ಭಯಾನಕ ಎನ್ವೈರನ್ಮೆಂಟ್ ಮತ್ತು ಡೇಂಜರಸ್ ಕ್ರೀಚರ್ಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಒಂದು ನೈಟ್ನಲ್ಲಿ ನಡೆಯುವ ಈ ರೆಸ್ಕ್ಯೂ ಮಿಷನ್ನಲ್ಲಿ ಗೌತಮ್ ತನ್ನ ಫ್ಯಾಮಿಲಿಯನ್ನು ಹುಡುಕುವಾಗ ಯಾವೆಲ್ಲ ಶಾಕಿಂಗ್ ಸಿಚುವೇಶನ್ಸ್ಗಳನ್ನು ಫೇಸ್ ಮಾಡ್ತಾನೆ ಅನ್ನೋದೇ ಈ ಸೀರೀಸ್ನ ಮೇನ್ ಥ್ರಿಲ್. ದ ವಿಲೇಜ್ ಹಾರರ್ ಥ್ರಿಲ್ಲರ್ ಸೀರೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಡಬ್ಬಿಂಗ್ನೊಂದಿಗೆ ಅವೈಲೇಬಲ್ ಇದೆ. ಈಗ ನಮ್ಮ ಲಿಸ್ಟ್ನಲ್ಲಿ 3ನೇ ಸ್ಥಾನದಲ್ಲಿರೋದು ಬೃಂದ. ಇದು ಒಂದು ಇಂಟೆನ್ಸ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಕಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಬೃಂದ ಒಂದು ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಲು ಶುರು ಮಾಡ್ತಾಳೆ. ಮೊದಲಿಗೆ ಇದು ಒಂದು ಸಿಂಪಲ್ ಮರ್ಡರ್ ಕೇಸ್ನಂತೆ ಕಾಣುತ್ತೆ. ಆದರೆ ಅವಳು ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡದಂತೆ ಇದರ ಹಿಂದೆ ಒಂದೇ ರೀತಿಯ ಸೀರಿಯಲ್ ಕಿಲ್ಲಿಂಗ್ಸ್ ಪ್ಯಾಟರ್ನ್ ಇರೋದು ಗೊತ್ತಾಗುತ್ತೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಅವಳನ್ನ ಒಂದು ಡಾರ್ಕ್ ಪಾಸ್ಟ್, ಬ್ಲೈಂಡ್ ಫೇತ್ ಮತ್ತು ಶಾಕಿಂಗ್ ರಿಚುವಲ್ಸ್ಗೆ ಕನೆಕ್ಟ್ ಮಾಡುತ್ತೆ. ಆದರೆ ಬೃಂದಾ ಸತ್ಯದ ಹತ್ತಿರ ಹೋಗ್ತಾ ಹೋದಂತೆ ಈ ಕೇಸ್ ಅವಳ ಸ್ವಂತ ಪರ್ಸನಲ್ ಪಾಸ್ಟ್ಗೂ ಕನೆಕ್ಟ್ ಆಗಿರೋದು ಗೊತ್ತಾಗುತ್ತೆ. ಅವಳ ಡಿಪಾರ್ಟ್ಮೆಂಟ್ನಿಂದಲೇ ರೆಸಿಸ್ಟೆನ್ಸ್ ಇದ್ರೂ ಬೃಂದಾ ಈ ಮಿಸ್ಟೀರಿಯಸ್ ಕೇಸ್ನ ಹಿಂದೆ ಇರುವ ರಿಯಲ್ ಟ್ರೂತ್ನ ಫೈಂಡ್ ಮಾಡಲು ಡಿಟರ್ಮೈಂಡ್ ಆಗಿರ್ತಾಳೆ.
ಹಾಗಾಗಿ ಇದು ಕೇವಲ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲ, ಒಂದು ಡಾರ್ಕ್ ಮಿಸ್ಟ್ರಿ, ಎಮೋಷನಲ್ ಪಾಸ್ಟ್ ಮತ್ತು ಡೇಂಜರಸ್ ಕ್ರೈಮ್ ನೆಟ್ವರ್ಕ್ ಒಂದಕ್ಕೊಂದು ಕನೆಕ್ಟ್ ಆಗಿರುವ ಇಂಟೆನ್ಸ್ ಥ್ರಿಲ್ಲರ್. ಬೃಂದಾ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ಸೋನಿ ಲಿವ್ನಲ್ಲಿ ಕನ್ನಡ ಡಬ್ಬಿಂಗ್ನೊಂದಿಗೆ ಅವೈಲೇಬಲ್ ಇದೆ. ಈಗ ನಮ್ಮ ಲಿಸ್ಟ್ನಲ್ಲಿ 2ನೇ ಸ್ಥಾನದಲ್ಲಿರೋದು ಸುಝಲ್ ದ ವರ್ಟೆಕ್ಸ್. ಇದು ಒಂದು ಇಂಟೆನ್ಸ್ ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಒಂದು ಸಣ್ಣ ಟೌನ್ನಲ್ಲಿ ನಡೆಯುತ್ತಿರುವ ಟ್ರೆಡಿಷನಲ್ ಫೆಸ್ಟಿವಲ್ ಸಮಯದಲ್ಲಿ ಒಬ್ಬ ಯಂಗ್ ಗರ್ಲ್ ಮಿಸ್ಸಿಂಗ್ ಆಗ್ತಾಳೆ. ಮೊದಲಿಗೆ ಇದು ಒಂದು ಸಿಂಪಲ್ ಮಿಸ್ಸಿಂಗ್ ಪರ್ಸನ್ ಕೇಸ್ನಂತೆ ಕಾಣುತ್ತೆ. ಆದರೆ ಕಾಪ್ ರೆಜಿನಾ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಕ್ಕರೈ ಈ ಕೇಸ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಒಂದೊಂದೇ ಶಾಕಿಂಗ್ ಕನೆಕ್ಷನ್ಸ್ ಹೊರಗೆ ಬರಲು ಪ್ರಾರಂಭವಾಗುತ್ತವೆ. ಒಂದು ಹಳೆಯ ಫ್ಯಾಕ್ಟರಿ ಫೈರ್, ಕಾರ್ಪೊರೇಟ್ ಕರಪ್ಷನ್, ಲೋಕಲ್ ಸೀಕ್ರೆಟ್ಸ್ ಮತ್ತು ಟೌನ್ನಲ್ಲಿರುವ ಹಳೆಯ ಮಿತ್ಸ್ ಇವೆಲ್ಲವೂ ಈ ಮಿಸ್ಸಿಂಗ್ ಕೇಸ್ನೊಂದಿಗೆ ಹೇಗೆ ಕನೆಕ್ಟ್ ಆಗಿವೆ ಅನ್ನೋದು ಈ ಸೀರೀಸ್ನ ಮೇನ್ ಥ್ರಿಲ್. ಪ್ರತಿ ಎಪಿಸೋಡ್ನಲ್ಲೂ ಹೊಸ ಕ್ಲೂ ಸಿಗುತ್ತೆ, ಆದರೆ ಆ ಕ್ಲೂ ನಿಮ್ಮನ್ನ ಆನ್ಸರ್ ಕಡೆಗೆ ಕರೆದೊಯ್ಯುತ್ತದೋ ಅಥವಾ ಇನ್ನೊಂದು ಮಿಸ್ಟರಿಯೊಳಗೆ ಸಿಕ್ಕಾಕೊಳ್ಳುತ್ತದೋ ಅನ್ನೋದು ಹೇಳೋದು ಕಷ್ಟ. ಒಂದು ಮಿಸ್ಸಿಂಗ್ ಪರ್ಸನ್ ಕೇಸ್ ಹೇಗೆ ಇಡೀ ಕಮ್ಯುನಿಟಿಯ ಡಾರ್ಕ್ ಸೀಕ್ರೆಟ್ಸ್ನ ಎಕ್ಸ್ಪೋಸ್ ಮಾಡುತ್ತೆ ಅನ್ನೋದನ್ನ ನೋಡೋಕೆ ಈ ಸೀರೀಸ್ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಾಚ್ ಆಗ್ಬೋದು. ಸುಝಲ್ ದ ವರ್ಟೆಕ್ಸ್ ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಡಬ್ಬಿಂಗ್ನೊಂದಿಗೆ ಅವೈಲೇಬಲ್ ಇದೆ. ಈಗ ನಮ್ಮ ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಬ್ರೀತ್. ಇದು ಒಂದು ಇಂಟೆನ್ಸ್ ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಇಲ್ಲಿ ಡ್ಯಾನಿ ಅನ್ನೋ ಒಬ್ಬ ಆರ್ಡಿನರಿ ಫಾದರ್ನ ಲೈಫ್ ತನ್ನ ಯಂಗ್ ಸನ್ಗೆ ಅರ್ಜೆಂಟಾಗಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಬೇಕು ಅನ್ನೋದು ಗೊತ್ತಾದ ನಂತರ ಸಂಪೂರ್ಣವಾಗಿ ಬದಲಾಗುತ್ತೆ. ಆದರೆ ಆರ್ಗನ್ ಡೊನೇಷನ್ ವೇಟಿಂಗ್ ಲಿಸ್ಟ್ನಲ್ಲಿ ತನ್ನ ಸನ್ಗೆ ಸರ್ದಿ ಬರೋವರೆಗೂ ಕಾಯೋದು ಅವನಿಗೆ ಸಾಧ್ಯವಾಗಲ್ಲ. ಹಾಗಾಗಿ ಅವನು ಸಿಸ್ಟಮ್ನಲ್ಲಿರುವ ಲೂಪ್ ಹೋಲ್ಸ್ನ ಯೂಸ್ ಮಾಡಿಕೊಂಡು ತನ್ನ ಸನ್ಗೆ ಆರ್ಗನ್ ಸಿಗುವಂತೆ ಮಾಡಲು ಒಂದು ಡೇಂಜರಸ್ ಪ್ಲಾನ್ ಮಾಡ್ತಾನೆ. ಒಂದೊಂದೇ ಡೋನರ್ಗಳು ಸಡನ್ ಆಗಿ ಡೆಡ್ ಆಗಲು ಶುರುವಾಗುತ್ತೆ. ಮೊದಲಿಗೆ ಈ ಡೆತ್ಸ್ ನ್ಯಾಚುರಲ್ ಡೆತ್ಸ್ ಅಥವಾ ಆಕ್ಸಿಡೆಂಟ್ಸ್ನಂತೆ ಕಾಣ್ತವೆ. ಆದರೆ ಕನ್ವೆನ್ಷನಲ್ ರೂಲ್ಸ್ಗಳನ್ನು ಫಾಲೋ ಮಾಡದ ಕ್ರೈಮ್ ಬ್ರಾಂಚ್ ಆಫೀಸರ್ ಕಬೀರ್ ಸಾವಂತ್ ಈ ಡೆತ್ಸ್ಗಳ ನಡುವೆ ಇರುವ ಒಂದು ಕನೆಕ್ಷನ್ ಅನ್ನು ಗಮನಿಸ್ತಾನೆ. ಇಲ್ಲಿಂದ ಶುರುವಾಗುತ್ತೆ ಒಂದು ಇಂಟೆನ್ಸ್ ಕ್ಯಾಟ್ ಅಂಡ್ ಮೌಸ್ ಗೇಮ್. ಒಂದು ಕಡೆ ತನ್ನ ಸನ್ಗಾಗಿ ಏನಾದರೂ ಮಾಡಲು ರೆಡಿ ಇರುವ ಫಾದರ್, ಮತ್ತೊಂದು ಕಡೆ ಈ ಮಿಸ್ಟೀರಿಯಸ್ ಡೆತ್ಸ್ನ ಹಿಂದೆ ಇರುವ ರಿಯಲ್ ಟ್ರೂತ್ ಅನ್ನು ಫೈಂಡ್ ಮಾಡಲು ಪ್ರಯತ್ನಿಸುವ ಪೊಲೀಸ್ ಆಫೀಸರ್. ಈ ಸೀರೀಸ್ನ ಬಿಗ್ ಸ್ಟ್ರೆಂತ್ ಏನು ಅಂದ್ರೆ ಇಲ್ಲಿ ಒಳ್ಳೆಯವನು ಯಾರು, ತಪ್ಪು ಮಾಡ್ತಿರೋನು ಯಾರು ಅನ್ನೋದನ್ನ ಡಿಸೈಡ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಒಬ್ಬ ಫಾದರ್ ತನ್ನ ಸನ್ಗಾಗಿ ಎಷ್ಟು ದೂರ ಹೋಗಬಹುದು ಅನ್ನೋ ಡೈಲೆಮಾವನ್ನ ಈ ಸೀರೀಸ್ ತುಂಬಾ ಇಂಟೆನ್ಸ್ ಆಗಿ ತೋರಿಸುತ್ತೆ. ಬ್ರೀತ್ ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಡಬ್ಬಿಂಗ್ನೊಂದಿಗೆ ಅವೈಲೇಬಲ್ ಇದೆ. ಮತ್ತು ನೀವು ಇಂತಹ ಇನ್ನಷ್ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಮತ್ತು ವೆಬ್ ಸೀರೀಸ್ಗಳನ್ನು ನೋಡಬೇಕು ಅಂದ್ರೆ ಇಲ್ಲಿ ಎಂಡ್ ಸ್ಕ್ರೀನ್ನಲ್ಲಿ ಕಾಣಿಸ್ತಿರೋ ನಮ್ಮ ಕನ್ನಡ ಡಬ್ಬಿಂಗ್ ಮೂವೀಸ್ ಪ್ಲೇಲಿಸ್ಟ್ ಅನ್ನು ಕ್ಲಿಕ್ ಮಾಡಿ. ಈ ಲಿಸ್ಟ್ನಲ್ಲಿರುವ ಮೂವೀಸ್ ಮತ್ತು ಸೀರೀಸ್ಗಳ ಬಗ್ಗೆ ನಿಮ್ಮ ಫೇವರೆಟ್ ಯಾವುದು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ.